ಹಲೋ ಫ್ರೆಂಡ್ಸ್, ಇತ್ತೀಚೆಗೆ ನಡೆದ ಟಿ20 ವಿಶ್ವಕಪ್ ಅಲ್ಲಿ ಭಾರತ ಸೆಮೀಸ್ಗೆ ಹೋಗೋಕೆ, ಅಲ್ಲಿ ಗೆಲ್ಲೋಕೆ ಫೈನಲ್ಸ್ ಅಲ್ಲಿ ಪ್ರತಿಸ್ಪರ್ಧಿ ನ್ಯೂಜಿಲೆಂಡ್ಗೆ ಭಾರಿ ಮೊತ್ತ ಅಂದ್ರೆ 120 ಬಾಲ್ಗಳಲ್ಲಿ 256ರ ಭಾರಿ ಟಾರ್ಗೆಟ್ ಅನ್ನ ಕೊಡೋಕೆ ಮುಖ್ಯ ಕಾರಣ ಸಂಜು ಸ್ಯಾಮ್ಸನ್. ಹಿಂದೆ ಸಂಜು ಸ್ಯಾಮ್ಸನ್ಗೆ ಅವಕಾಶ ಕೊಟ್ರು ಅದರಲ್ಲಿ ಹೇಳ್ಕೊಳ್ಳೋ ಪ್ರದರ್ಶನ ಇಲ್ಲದೆ ಇರೋದ್ರಿಂದ ಸಂಜುನ ಟೀಮ್ ಇಂಡಿಯಾದ ಬೆಂಚ್ಗೆ ಸೀಮಿತ ಆಗ್ಬೇಕಾಗ್ ಬಂತು. ಇದರಿಂದ ಒಂದೇ ಒಂದು ಅವಕಾಶಕ್ಕೋಸ್ಕರ ಕಾಯ್ತಿದ್ದ ಸಂಜು ಸ್ಯಾಮ್ಸನ್ 2026ರ ಟಿ20 ವಿಶ್ವಕಪ್ ನಲ್ಲಿ ತನಗೆ ಬಂದ ಒಂದೇ ಒಂದು ಅವಕಾಶದಲ್ಲಿ ತಾನು ಏನಂತ ನಿರೂಪಿಸಿ ಈ ವಿಶ್ವಕಪ್ ಅಲ್ಲಿ ಭಾರತದ ತಂಡದ ಹೀರೋ ಆಗ್ತಾರೆ. ಇದರಿಂದ ಒಂದಾನೊಂದು ಹೊತ್ತಲ್ಲಿ ಸಂಜು ಟೀಮ್ಗೆ ಬೇಡ ಅಂತ ಅಂದವ್ರೆ ಇವತ್ತು ತನ್ನ ಆಟಕ್ಕೆ ತಲೆಬಾಗಿ ಸಂಜು ಯು ಆರ್ ಗ್ರೇಟ್ ಅಂತ ಹೊಗಳ್ತಿದ್ದಾರೆ. ಫ್ರೆಂಡ್ಸ್, ಹಾಗಿದ್ರೆ ಸಂಜುನ ಹಿನ್ನೆಲೆ ಏನು, ಆತ ಕ್ರಿಕೆಟ್ ಪ್ರಪಂಚಕ್ಕೆ ಹೇಗೆ ಬಂದ, ಸಂಜುಗೋಸ್ಕರ ನಿಜವಾಗ್ಲೂ ಅವ್ರ ತಂದೆ ಪೊಲೀಸ್ ಕೆಲಸನ ಬಿಟ್ಟು ಬಿಟ್ರ, ಸತತವಾಗಿ ಫೇಲ್ ಆಗ್ತಿದ್ದ ಸಂಜುನ ಮತ್ತೆ ಫಾರ್ಮ್ ಗೆ ತಂದಿದ್ದು ಯಾರು, ಈ ಎಲ್ಲಾ ವಿಷಯಗಳನ್ನ ವಿವರವಾಗಿ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಫ್ರೆಂಡ್ಸ್, ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ, ತಪ್ಪದೆ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ವಿಡಿಯೋದ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ನಿಮ್ಮ ಕಡೆಯಿಂದ ಸಪೋರ್ಟ್ ಆಗಿ ಈ ವಿಡಿಯೋಗೆ ಜಸ್ಟ್ ಒಂದು ಲೈಕ್ ಅನ್ನ ಕೊಡಿ. ಫ್ರೆಂಡ್ಸ್, 2026ರ ಟಿ20 ವಿಶ್ವಕಪ್ ನಲ್ಲಿ ಸಂಜು ಎಷ್ಟು ರನ್ ಹೊಡೆದ್ರು ಅನ್ನೋದು ಗೊತ್ತಿದ್ರೆ ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇನ್ನು ಇವತ್ತಿನ ವಿಷಯಕ್ಕೆ ಬರೋದಾದ್ರೆ, ಸಂಜು ಸ್ಯಾಮ್ಸನ್ ನವೆಂಬರ್ 11, 1994ರಲ್ಲಿ ಕೇರಳದ ತಿರುವನಂತಪುರದ ಪುಲಿವಿಲ್ಲ ಅನ್ನೋ ಜಾಗದಲ್ಲಿ ಹುಟ್ಟುತ್ತಾರೆ. ತಮ್ಮ ಅರ್ಧ ಭಾಗದ ಬಾಲ್ಯನ ದೇಶದ ರಾಜಧಾನಿ ಡಿಲ್ಲಿಲಿ ಕಳೀತಾರೆ. ಸಂಜು ಸ್ಯಾಮ್ಸನ್ ನ ತಂದೆಯ ಹೆಸರು ಸ್ಯಾಮ್ಸನ್ ವಿಶ್ವನಾಥ್. ಇವರು ಡೆಲ್ಲಿ ಪೊಲೀಸ್ ಅಲ್ಲಿ ಕಾನ್ಸ್ಟೇಬಲ್ ಆಗಿ ಕೆಲಸನ ಮಾಡ್ತಿರ್ತಾರೆ. ಸಂಜು ಸ್ಯಾಮ್ಸನ್ ರ ತಂದೆ ಖುದ್ದು ಒಬ್ಬ ಫುಟ್ಬಾಲ್ ಪ್ಲೇಯರ್ ಆಗಿದ್ರು ತನ್ನ ಮಕ್ಕಳನ್ನ ಮಹಾನ್ ಕ್ರಿಕೆಟರ್ ಗಳಾಗಿ ನೋಡೋ ಕನಸನ್ನ ಹೊತ್ತಿದ್ರು. ಸಂಜು ಸ್ಯಾಮ್ಸನ್ ಮತ್ತು ಆತನ ಅಣ್ಣ ಶಾಲಿ ಸ್ಯಾಮ್ಸನ್ ಡೆಲ್ಲಿಯ ಬೀದಿಗಳಲ್ಲಿ ಕ್ರಿಕೆಟ್ ಅನ್ನ ಆಡ್ತಿದ್ರು. ಇವರಿಬ್ಬರಿಗೂ ಕ್ರಿಕೆಟ್ ಅಲ್ಲಿ ಇದ್ದ ಆಸಕ್ತಿನ ಕಂಡು ಇವರ ತಂದೆ ಎಸ್ ಪಾಲ್ ಅನ್ನೋ ಕೋಚ್ ಹತ್ರ ಕ್ರಿಕೆಟ್ ಟ್ರೈನಿಂಗ್ ಗೆ ಸೇರಿಸ್ತಾರೆ. ಇದರಿಂದ ಪ್ರತಿದಿನ ಬೆಳಿಗ್ಗೆ ಕ್ರಿಕೆಟ್ ಪ್ರಾಕ್ಟೀಸ್, ಮಧ್ಯಾಹ್ನ ಸ್ಕೂಲ್, ಸಂಜೆ ಆಟ, ಇದೇ ಸಂಜು ಸ್ಯಾಮ್ಸನ್ ರ ದಿನಚರಿ ಆಗಿತ್ತು. ಆದ್ರೆ ಡೆಲ್ಲಿ ಅಂಡರ್ 13 ತಂಡದ ಸೆಲೆಕ್ಷನ್ ಹೊತ್ತಲ್ಲಿ ಸಂಜುಗೆ ಒಂದು ಕಹಿ ಅನುಭವ ಎದುರಾಗುತ್ತೆ. ಅಲ್ಲಿದ್ದ ಒಳ ರಾಜಕೀಯದಿಂದ ಸಂಜುಗೆ ಪ್ರತಿಭೆ ಇದ್ರೂ ತಂಡದಲ್ಲಿ ಸ್ಥಾನ ಸಿಗೋದಿಲ್ಲ. ಇದನ್ನ ಕಣ್ಣಾರೆ ಕಂಡ ತಂದೆ ವಿಶ್ವನಾಥರಿಗೆ ಸಂಕಟ ಉಂಟಾಗುತ್ತೆ. ತನ್ನ ಮಗನ ಭವಿಷ್ಯಕ್ಕೋಸ್ಕರ ಒಂದು ದೃಢ ನಿರ್ಧಾರನ ತಗೋತಾರೆ. ಅದೇನಂದ್ರೆ ತನಗಿದ್ದ ಸರ್ಕಾರಿ ಕೆಲಸಕ್ಕೆ ವಾಲಂಟರಿ ರಿಟೈರ್ಮೆಂಟ್ ಅನ್ನ ಕೊಟ್ಟು ಅವರು ಕುಟುಂಬ ಸಮೇತ ಕೇರಳಕ್ಕೆ ವಾಪಸ್ ಆಗ್ತಾರೆ. ಒಂದು ಮಧ್ಯಮ ವರ್ಗದ ಕುಟುಂಬದ ಮುಖ್ಯಸ್ಥ ಸುಸ್ಥಿರ ಸರ್ಕಾರಿ ಉದ್ಯೋಗನ ಬಿಡೋದು ಅಂದ್ರೆ ಅದು ಎಂತ ದೊಡ್ಡ ರಿಸ್ಕ್ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿರೋದೆ. ಆದ್ರೆ ಮಗನ ಕನಸನ್ನ ಈಡೇರಿಸೋಕೆ ಸಂಜುನ ತಂದೆ ಆಗಿನ ದಿನಗಳಲ್ಲಿ ಇಂಥ ಸಾಹಸಕ್ಕೆ ಕೈ ಹಾಕಿದ್ರು. ಕೇರಳಕ್ಕೆ ಬಂದ್ಮೇಲೆ ಸಂಜು ತಿರುವನಂತಪುರಂನ ಮೆಡಿಕಲ್ ಕಾಲೇಜ್ ಗ್ರೌಂಡ್ ನಲ್ಲಿ ಬಿಜು ಜಾರ್ಜ್ ಹತ್ರ ಕ್ರಿಕೆಟ್ ಟ್ರೈನಿಂಗ್ ಅನ್ನ ತಗೊಳ್ಳೋಕೆ ಶುರು ಮಾಡ್ತಾರೆ. ಅಲ್ಲಿ ಸರಿಯಾದ ಸೌಕರ್ಯ ಇಲ್ಲದಿದ್ರು, ಮಳೆ ಬರ್ತಿದ್ರು, ಸಂಜು ಯಾವತ್ತೂ ತನ್ನ ಕ್ರಿಕೆಟ್ ಪ್ರಾಕ್ಟೀಸ್ ಅನ್ನ ಬಿಟ್ಟಿರಲಿಲ್ಲ. ಇದಕ್ಕೆ ಕಾರಣ ಸಂಜು ಮನಸ್ಸಲ್ಲಿ ಇದ್ದಿದ್ದು ಒಂದೇ ಗುರಿ, ನನ್ನ ತಂದೆ ನನಗೋಸ್ಕರ ಉದ್ಯೋಗನ ಬಿಟ್ಟು ಬಂದಿದ್ದಾರೆ, ನಾನು ಸೋಲನ್ನ ಒಪ್ಕೋಬಾರದು, ಕ್ರಿಕೆಟ್ ಆಡಿ ಗೆಲ್ಲಲೇಬೇಕು ಅನ್ನೋದು. ಈ ದೃಢ ಸಂಕಲ್ಪನೆ ಸಂಜುನ ಕೇರಳದ ಅಂಡರ್ 16 ಮತ್ತು ಅಂಡರ್ 19 ತಂಡಕ್ಕೆ ಕ್ಯಾಪ್ಟನ್ ಆಗಿ ಮಾಡುತ್ತೆ. ಸಂಜುನ ಒಳಗಿದ್ದ ಸ್ಫೋಟಕ ಬ್ಯಾಟ್ಸ್ಮನ್ ಅನ್ನ ಪ್ರಪಂಚ ನೋಡಿದ್ದು ಐಪಿಎಲ್ ನಲ್ಲಿ. ಐಪಿಎಲ್ ನ ಡೆಬ್ಯೂ ಸೀಸನ್ ನಲ್ಲೇ ಸಂಜು ಅದ್ಭುತ ಪ್ರದರ್ಶನ ನೀಡ್ತಾರೆ. ಸಂಜು ಆಟನ ನೋಡಿದವ್ರಿಗೆ ರೋಹಿತ್ ಶರ್ಮಾ ಅಲ್ಲಿರೋ ಇಂಟೆನ್ಸಿಟಿ, ಧೋನಿ ಅಲ್ಲಿರೋ ಪವರ್ ಎರಡು ಕಾಣಿಸ್ತಿತ್ತು. ಸಂಜುನ ಆಟನ ನೋಡಿ ದ ನೆಕ್ಸ್ಟ್ ಬಿಗ್ ಥಿಂಗ್ ಇನ್ ಇಂಡಿಯನ್ ಕ್ರಿಕೆಟ್ ಅಂತ ಪತ್ರಿಕೆಗಳು ಮುದ್ರಿಸೋಕೆ ಶುರು ಮಾಡ್ತವೆ. ಸಂಜುಗೆ 2013ರಲ್ಲಿ ಬೆಸ್ಟ್ ಯಂಗ್ ಪ್ಲೇಯರ್ ಅವಾರ್ಡ್ ಸಿಗುತ್ತೆ. ಕೇರಳ ರಣಜಿ ಕ್ರಿಕೆಟ್ ಅಲ್ಲಿ ಅತಿ ಚಿಕ್ಕ ವಯಸ್ಸಿಗೆ ಡಬಲ್ ಸೆಂಚುರಿ ಬಾರಿಸಿದ ರೆಕಾರ್ಡ್ ಅನ್ನು ಸೃಷ್ಟಿ ಮಾಡ್ತಾರೆ. ಎಲ್ಲಾನು ಸರಿಯಾಗಿ ನಡೀತಿತ್ತು, ಟೀಮ್ ಇಂಡಿಯಾಗೂ ಬಾಗಿಲು ತೆರಕೋತಿದ್ವು. ಆದ್ರೆ ಸಂಜುಗೆ ಗೊತ್ತಿರಲಿಲ್ಲ ನಿಜವಾದ ಪರೀಕ್ಷೆ ಇಲ್ಲಿಂದಲೇ ಶುರು ಆಗುತ್ತೆ ಅಂತ. ಅದು 2015 ಜಿಂಬಾಬ್ವೆ ವಿರುದ್ಧ ಕ್ರಿಕೆಟ್ ಮ್ಯಾಚ್. ಸಂಜು ಮೇಲೆ ನಿರೀಕ್ಷೆ ಆಕಾಶಕ್ಕೇರಿದ್ರೆ ಪರ್ಫಾರ್ಮೆನ್ಸ್ ಮಾತ್ರ ಕಳಪೆ ಆಗಿರುತ್ತೆ. ಈ ಒಂದು ಕಳಪೆ ಪರ್ಫಾರ್ಮೆನ್ಸ್ ಇಂದ ಸಂಜು ಮತ್ತೆ ಟೀಮ್ ಇಂಡಿಯಾ ಜೆರ್ಸಿ ಹಾಕೊಳ್ಳೋಕೆ 4 ವರ್ಷ ಅಂದ್ರೆ 2019ರವರೆಗೂ ಕಾಯ್ಬೇಕಾಗುತ್ತೆ. 4 ವರ್ಷ ಒಬ್ಬ ಯುವ ಕ್ರಿಕೆಟಿಗನಿಗೆ ಅದು ಒಂದು ಯುಗಕ್ಕೆ ಸಮ. ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗೋದು, ಬೆಂಚ್ ಮೇಲೆ ಕೂರೋದು, ಬಾಟಲ್ಸ್ ಹೊರೋದು, ಮ್ಯಾಚ್ ಮುಗಿದ್ಮೇಲೆ ಮನೆಗೆ ಹೋಗೋದು, ವರ್ಷ ಪೂರ್ತಿ ಇದೇ ನಡೀತಿತ್ತು. ಇದಕ್ಕೆ ಜೊತೆಯಾಗಿ ಗ್ರೌಂಡ್ ಹೊರಗೆ ವಿವಾದಗಳು, ಕೇರಳ ಕ್ರಿಕೆಟ್ ಅಸೋಸಿಯೇಷನ್ ಜೊತೆ ಜಗಳ, ರಣಜಿ ಟ್ರೋಫಿಲಿ ಡಕೌಟ್ ಆಗಿದ್ದೀನಿ ಅನ್ನೋ ಕೋಪಕ್ಕೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಬ್ಯಾಟ್ ಅನ್ನ ಒಡೆದು ಹಾಕಿದಾನೆ ಅನ್ನೋ ಆರೋಪ, ತಂದೆ ವಿಶ್ವನಾಥ್ ಕೆಸಿಎ ಅಧಿಕಾರಿಗಳ ಜೊತೆ ಜಗಳ ಮಾಡ್ತಿದ್ದಾರೆ ಅನ್ನೋ ಆರೋಪ. ಇವೆಲ್ಲನ ನೋಡಿ ಸಂಜುನ ಕ್ರಿಕೆಟ್ ಜೀವನ ಮುಗಿತು ಅಂತ ಎಲ್ರು ಅಂದ್ಕೋತಾರೆ. ಆದ್ರೆ ಇಲ್ಲೇ ಒಂದು ವಿಚಿತ್ರ ನಡೆಯುತ್ತೆ. ಸಂಜು ಸ್ಯಾಮ್ಸನ್
ಎಷ್ಟೇ ಫೇಲ್ ಆದ್ರೂ ಅಭಿಮಾನಿಗಳು ಅಷ್ಟೇ ಅವರ ಮೇಲೆ ಅಭಿಮಾನನ ಬೆಳೆಸ್ಕೋತಾರೆ. ಅಭಿಮಾನಿಗಳು ರಿಷಬ್ ಪಂತ್ ಫೇಲ್ ಆದಾಗ ಅವರಿಗೆ ಮತ್ತೆ ಮತ್ತೆ ಅವಕಾಶ ಕೊಡ್ತೀರಾ, ಇಶಾನ್ ಕಿಶನ್ಗೂ ಇದೇ ತರ ಅವಕಾಶ ಕೊಡ್ತೀರಾ, ಸಂಜು ಸ್ಯಾಮ್ಸನ್ ಗೆ ಮಾತ್ರ ಯಾಕೆ ಕೊಡ್ತಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಸಂಜು ಸ್ಯಾಮ್ಸನ್ 2022ರ T20 ವರ್ಲ್ಡ್ ಕಪ್, 2023ರ ಒನ್ ಡೇ ವರ್ಲ್ಡ್ ಕಪ್ ಗೂ ಸೆಲೆಕ್ಟ್ ಆಗ್ಲಿಲ್ಲ. ಪ್ರತಿ ಸಲ ಟೀಮ್ ಇಂಡಿಯಾ ಪ್ರಕಟಿಸಿದಾಗ ಜಸ್ಟಿಸ್ ಫಾರ್ ಸಂಜು ಅನ್ನೋ ಮಾತು ಟ್ವಿಟರ್ ಅಲ್ಲಿ ಹರಿದಾಡುತ್ತೆ. 2024ರ T20 ವರ್ಲ್ಡ್ ಕಪ್ ಗೆದ್ದ ತಂಡದಲ್ಲಿ ಸಂಜು ಒಬ್ಬ ಮೆಂಬರ್ ಆಗಿದ್ದ. ಆದ್ರೆ ಈ ವರ್ಲ್ಡ್ ಕಪ್ ಅಲ್ಲಿ ಒಂದು ಮ್ಯಾಚ್ ಆಡಿರ್ಲಿಲ್ಲ. ವರ್ಲ್ಡ್ ಕಪ್ ಏನೋ ಕೈಯಲ್ಲಿದೆ, ಆದ್ರೆ ನಾನು ಒಂದು ಮ್ಯಾಚ್ ಅನ್ನು ಆಡ್ಲಿಲ್ಲ ಅನ್ನೋ ಅಸಂತೃಪ್ತಿ ಸಂಜು ಸ್ಯಾಮ್ಸನ್ ಅಲ್ಲಿ ಹಾಗೆ ಇರುತ್ತೆ. ಇದ್ರಿಂದ ಅವತ್ತೇ ಒಂದು ನಿರ್ಧಾರನ ತಗೊಳ್ತಾರೆ. ಅದೇನಂದ್ರೆ ಇನ್ಮೇಲೆ ನಾನಲ್ಲ, ನನ್ನ ಬ್ಯಾಟ್ ಉತ್ತರ ಕೊಡಬೇಕು ಅಂತ. ಅದು 2024ರ ಅಕ್ಟೋಬರ್ ಭಾರತ ಬಾಂಗ್ಲಾದೇಶದ ವಿರುದ್ಧ ಮ್ಯಾಚ್ ಆಡಬೇಕು. ಅವತ್ತು ಓಪನರ್ ಆಗಿ ಸಂಜು ಸ್ಯಾಮ್ಸನ್ ಬಂದು ಬರೀ 40 ಬಾಲ್ ಅಲ್ಲಿ ಸೆಂಚುರಿ ಹೊಡಿತಾರೆ. ಟೀಮ್ ಇಂಡಿಯಾದ ಕ್ರಿಕೆಟ್ ಇತಿಹಾಸದಲ್ಲೇ ಇದು ಎರಡನೇ ಅತಿ ವೇಗದ ಸೆಂಚುರಿ. ನಂತರ ಸೌತ್ ಆಫ್ರಿಕಾದ ವಿರುದ್ಧ ಡರ್ಬನ್ ನಲ್ಲಿ ಮೊದಲ T20 ನಡೆಯುತ್ತೆ. ಇದರಲ್ಲೂ ಸಂಜು ಸ್ಯಾಮ್ಸನ್ ಸೆಂಚುರಿ ಬಾರಿಸ್ತಾರೆ. ಇದರಿಂದ ಸತತವಾಗಿ 2 T20 ಸೆಂಚುರಿ ಹೊಡೆದ ಭಾರತೀಯ ಅನ್ನೋ ರೆಕಾರ್ಡ್ ಅನ್ನ ಸೃಷ್ಟಿ ಮಾಡ್ತಾರೆ. ಅದೇ ಸೀರೀಸ್ ನ 4ನೇ T20 ಜೊಹಾನ್ಸ್ಬರ್ಗ್ ನಲ್ಲಿ ನಡೆಯುತ್ತೆ. ಇದರಲ್ಲಿ ಸಂಜು ಸ್ಯಾಮ್ಸನ್ 109 ಮತ್ತು ತಿಲಕ್ ವರ್ಮಾ 120 ರನ್ ಗಳಿಸ್ತಾರೆ. ಇವರಿಬ್ಬರ ಮಧ್ಯೆ ಪಾರ್ಟ್ನರ್ಶಿಪ್ 210 ರನ್. T20 ಇತಿಹಾಸದಲ್ಲೇ ಇಂಡಿಯಾ ಪರವಾಗಿ ಇದೇ ಹೈಯೆಸ್ಟ್ ಪಾರ್ಟ್ನರ್ಶಿಪ್. ಒಂದೇ ಕ್ಯಾಲೆಂಡರ್ ಇಯರ್ ಅಲ್ಲಿ 3 T20 ಇಂಟರ್ನ್ಯಾಷನಲ್ ಸೆಂಚುರಿ ಹೊಡೆದ ಒಬ್ಬ ಕ್ರಿಕೆಟರ್ ಆಗಿ ಸಂಜು ರೆಕಾರ್ಡ್ ಅನ್ನ ಸೃಷ್ಟಿ ಮಾಡ್ತಾನೆ. ನಂತರ ನ್ಯೂಜಿಲೆಂಡ್ ವಿರುದ್ಧ ನಡೆದ ಸೀರೀಸ್ ನಲ್ಲಿ ಸಂಜು ಸ್ಯಾಮ್ಸನ್ ಅಟ್ಟರ್ ಫ್ಲಾಪ್ ಆಗ್ತಾರೆ. ಸಂಜುಗೆ ಇದು ಹೊಸದೇನಲ್ಲ. ನೆಲಕ್ಕೆ ಬೀಳೋದು ಮತ್ತೆ ಬಲವಾಗಿ ಆಕಾಶಕ್ಕೆ ಎಗರೋದು ಸಂಜು ಜೀವನದಲ್ಲಿ ಸರ್ವೇ ಸಾಮಾನ್ಯ. ಈಗ ಅಂದ್ರೆ 2026ರಲ್ಲಿ ಇಂಡಿಯಾ T20 ವಿಶ್ವಕಪ್ ಅನ್ನ ಗೆಲ್ಲೋದ್ರಲ್ಲಿ ಸಂಜು ಮುಖ್ಯ ಕಾರಣ ಆಗ್ತಾರೆ. ಫ್ರೆಂಡ್ಸ್, ಸಂಜು ಸ್ಯಾಮ್ಸನ್ ಅಂದ್ರೆ ಅದು ಬರೀ ಹೆಸರಲ್ಲ, ಅದು ಭಾವೋದ್ವೇಗ, ತಂದೆಯ ತ್ಯಾಗದ ಪ್ರತಿಫಲಕ್ಕೆ ಪ್ರತ್ಯಕ್ಷ ಸಾಕ್ಷಿ. ಸೋಲನ್ನ ಕಂಡು ಹೆದರೋರಿಗೆ ಸಂಜು ಒಂದು ಸ್ಫೂರ್ತಿಯ ಚಿಲುಮೆ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ವಿಡಿಯೋದ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ಈ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಅನ್ನ ಕೊಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಕಾಂಟೆಂಟ್ ಗಳು ನಿಮ್ಗೆ ಇಷ್ಟ ಆದ್ರೆ ತಪ್ಪದೇ ನಮ್ಮ ಚಾನೆಲ್ ಅನ್ನ ವಿಸಿಟ್ ಮಾಡಿ ಪ್ರತಿಯೊಂದು ವಿಡಿಯೋಸ್ ನ ನೋಡಿ. ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.